ನೀನ್ ಇಷ್ಟ ದಪ್ಪ ದಪ್ಪ ಕಟ್ತಿದ್ರೆ ಇನ್ನೊಂದ್ ಬುಟ್ಟಿ ಹೂ ತಂದ್ರು ಸಾಲಲ್ಲ. ದೂರ ದೂರ ಕಟ್ಟೆ. ಇದೇನೋ ಜಡೆ ಮುಡಿಯಕ್ಕಲ್ವಲ್ಲ, ದೇವ್ರಿಗ್ ತಾನೆ. ಏನಿದ್ದೀರಕ್ಕ ನೀವೆಲ್ಲ? ದೇವ್ರಿಗಾದ್ರೆ ಹೆಂಗಾದ್ರೂ ಸೈ, ಅವನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಸರಿಯಾಗಿ ದಪ್ಪ ಕಟ್ಟು. ಮಾಲೆ ಚಿಕ್ಕದಾದ್ರೂ ನೋಡಕ್ ಲಕ್ಷಣವಾಗಿರ್ಬೇಕು. ಓ ಬಂದ ದೊರೆ ಮಗ. ಹೂವ ಕಟ್ತಾ ಇದೀರಾ? ನನಗೂ ಹೇಳ್ಕೊಟ್ರೆ ನಾನು ಕಟ್ತೀನಿ. ಏ ಹೋಗೋ, ಹುಡುಗಿರ್ ತರ ಹೂವ ಕಟ್ತಾನಂತೆ. ಅಲ್ಲಿ ಚಪ್ರದ ಹತ್ರ ಏನಾದ್ರೂ ಕೆಲ್ಸ ಇದ್ರೆ ಹೋಗ್ ನೋಡು. ವಿಸರ್ಜನೆ ನಾಳೆ ತಾನೆ, ಅಲ್ಲಿವರೆಗೂ ನನ್ಗೇನ್ ಕೆಲ್ಸ? ಅಲ್ಲಿ ಹೇಳ್ಕೊಡಿ, ನಾನು ಕಲ್ತ್ಕೋತೀನಿ. ಹುಡುಗರಿಗೆ ಇದೆಲ್ಲ ಚೆನ್ನಾಗಿರಲ್ವೋ, ಸುಮ್ನೆ ಹೋಗೋ. ಇದೇ ನೋಡಿ ನೀವು ಮಾಡೋದು ತಪ್ಪು. ಹುಡುಗರನ್ನ ಒಳ್ಳೆ ದೇವ್ರ ತರ ಟ್ರೀಟ್ ಮಾಡ್ತೀರಾ. ಕಸ ಗುಡಿಸ್ಬಾರ್ದು, ಪಾತ್ರೆ ತೊಳಿಬಾರ್ದು, ಅಡಿಗೆ ಮಾಡಬಾರ್ದು, ಹಾಗೆ ಹೀಗೆ ಅಂತ. ಇವಾಗ ಹೂವ ಕಟ್ಬಾರ್ದು ಅಂತೀರಾ. ಒಳ್ಳೆ ಕತೆ ನಿಮ್ದು. ಕರೆಕ್ಟ್ ಆಗಿ ಹೇಳ್ದೆ ಮಿಸ್ಟ್ರಿ. ಈ ಅಮ್ಮಂದ್ರು ಮಗನ್ಗೆ ರಾಜ ಮರ್ಯಾದೆ ಕೊಡ್ಸಾಕ್ತಾರ? ಆಮೇಲೆ ಕಟ್ಕೊಂಡಿರೋಳ್ಗಿರೋದು ಯಾತ್ನೆ. ನಮ್ ಗಣೇಶ್ ಏನಾದ್ರೂ ಒಂದಿಂಚ್ ಆ ಕಡೆ ಈ ಕಡೆ ಜರುಗ್ಬೋದು, ಆದ್ರೆ ಗಂಡ ಅನ್ಸ್ಕೊಂಡಿರವು ಎಲ್ಲ ಅವ್ರ ಕಾಲ್ ಬಿಡಕ್ ಸಪ್ಲೈ ಆಗ್ಬೇಕು. ಡೈಲಿ ನೋಡ್ತೀನಲ್ಲ ನಮ್ ವಟಾರದಲ್ಲಿ, ಅದೇ ಕತೆ. ನಿನಗೇನಾದ್ರೂ ಅಂತವ್ರೆ ಸಿಕ್ಕಿದ್ರೆ ಏನ್ ಮಾಡ್ತೀಯಾ? ಆ ಅಷ್ಟೇ ಮತ್ತೆ. ಆದ್ರೆ ನೀನ್ ಆಗಲ್ಲ ಬಿಡೋ ಮಿಸ್ಟ್ರಿ. ಕಟ್ಕೊಂಡವನ್ನ ಚೆನ್ನಾಗಿ ನೋಡ್ಕೋತೀಯ ಅನ್ಸುತ್ತೆ ಅಲ್ವೇನಕ್ಕ? ಡೌಟೇ ಬೇಡ. ಅಡಿಗೆ ಬೇರೆ ಸಖತ್ತಾಗಿ ಮಾಡ್ತಾರೆ ಅಂದ್ಮೇಲೆ ಅವಳು ಬಿಡ್ತಾಳ? ಸಾಹೇಬ್ರು ಹೋಟ್ಲಿಗೆ ಹೋಗೋಕೆ ಮುಂಚೆ ಮನೇಲೂ ಬೇಯಿಸಕ್ ಹೋಗ್ಬೇಕಾಗುತ್ತೆ. ನಿನ್ ಮೂತಿಗೆ ನಾಚಿಕೆ ಬೇರೆ. ಹೂ ಕೊಟ್ಟೋದ್ ಹೇಳ್ಕೊಡ್ತೀನಿ, ಕಲ್ತ್ಕೋ. ನೋಡು, ಹೀಗೆ 2 ಹೂವನ್ನ ಹಿಂದೆ ಮುಂದೆ ಮಾಡ್ಬೇಕು. ಆಮೇಲೆ ದಾರದ ಮೇಲೆ ಇಟ್ಟು ಹಿಂಗಾಕಿ ಹಿಂಗೆ ಗಂಟಾಕ್ಬೇಕು. ಅಷ್ಟೇ. ಅಷ್ಟೇನಾ? ಅಷ್ಟೇನಾ? ಸಿಂಪಲ್. ನಾನು ಎಡಗೈಯಲ್ಲಿ ಮಾಡಿ ಮುಗಿಸಿರ್ತೀನಿ. ಬುಟ್ಟಿಲಿರೋ ಹೂವನ್ನೆಲ್ಲ ನಾನೇ ಮಾಲೆ ಕಟ್ಟಿ ಕೊಟ್ಟು ಕಳ್ಸಿರ್ತೀನಿ. ನಿಮ್ಮಿಬ್ರಿಗೂ ಕೆಲ್ಸನೇ ಇರಲ್ಲ, ಗೊತ್ತಾ? ಅಪ್ಪ ಪುಂಗಿರಾಜ, ಮೊದ್ಲು ಜಗ್ಲಿ ಹಾರು, ಆಮೇಲೆ ಆಕಾಶಕ್ಕೆ ಏಣಿ ಹಾಕೋ, ಓಕೆನಾ? ಬುಟ್ಟಿ ಪೂರ ಖಾಲಿ ಮಾಡೋ ಮೊದ್ಲು ಒಂದ್ ಜೊತೆ ಹೂನ ಕಟ್ಟೋರ್ಸು ನೋಡೋಣ. ಅಷ್ಟೇ ತಾನೇ? ಅಯ್ಯಯ್ಯೋ, ಇವನ್ ಸ್ಪೀಡ್ ನೋಡಿದ್ರೆ ಬುಟ್ಟಿ ಖಾಲಿ ಆಗೋದ್ರಲ್ಲಿ ಡೌಟೇ ಇಲ್ಲ. ನಂಗೆ ಯಾಕೆ ಬೇಕಿತ್ತಿದೆಲ್ಲ? ಸುಮ್ಮನೆ ಓವರ್ ಬಿಲ್ಡಪ್ ಕೊಟ್ಟು ತಪ್ಪು ಮಾಡಿದೆ ಅನಿಸ್ತಿದೆ. ಈ ನಾಜುಕೆಲ್ಲ ನಮ್ಮ ಕೈಗೆ ಸೆಟ್ ಆಗಲ್ಲ ಗುರುವೇ. ಒಳ್ಳೆ ಹೂ ಮೆತ್ತಗೆ ಹಿಡ್ಕೊಂಡ್ರೆ ಜಾರೋಗುತ್ತೆ, ಸ್ವಲ್ಪ ಬಿಗಿ ಮಾಡಿದ್ರೆ ತುಂಡಾಗೋಗುತ್ತೆ. ದೇವ್ರೇ, ನೋಡಕ್ಕ, ಹೂವೆಲ್ಲ ಮಾಲಾಗಿ ಗಣಪತಿ ಪಾದ ಸೇರೋ ಬದಲು ಇಲ್ಲೇ ತುಂಡಾಗಿ ಭೂಪತಿ ಪಾದ ಕರ್ಪಣೆ ಆಗ್ತಿದೆ. ನಿನ್ ಮೊಕ್ಕೆ ಬಿಲ್ಡಪ್ ಕೊಡ್ತೀಯ? ಬಿಲ್ಡಪ್ ಕೊಡಿಲಿ. ಇರೋದೇ ಒಂದ್ ಬುಟ್ಟಿ ಹೂವು, ಎಲ್ಲ ತುಂಡ್ ಮಾಡಾಕು. ನೀನೇನಾದ್ರೂ ಬೇರೆ ಕೆಲಸ ನೋಡ್ಕೋ ಹೋಗೋ, ಇದನ್ನ ನಾವು ಮಾಡ್ತೀವಿ. ಅಯ್ಯಯ್ಯೋ, ನನಗ್ ಮರ್ತೇ ಹೋಗಿತ್ತು. ಅಮ್ಮ ಪ್ರಸಾದ ಮಾಡ್ಬೇಕು, ಕಾಯಿ ತುರ್ದು ಕೊಡು ಅಂದ್ಲು. ಅಕ್ಕ, ನೀನ್ ಹೂ ಕಟ್ತೀರೆ, ನಾನು ಅಮ್ಮನ್ಗೆ ಹೆಲ್ಪ್ ಮಾಡ್ತೀನಿ. ಅಮ್ಮ, ಪ್ರಸಾದದ ಕೆಲಸ ಶುರು ಹಚ್ಕೊಂಡ್ಯಾ? ಅನಿಷ್ಟವೇ ಹಾಳದವಳೆ, ನನ್ ಸೊಸೆನ ಮುಕ್ಕೊಂಡು ತಿನ್ನೋರ್ಗು ನೀನ್ ನೆಮ್ಮದಿನೇ ಇಲ್ಲ.
ಅಜ್ಜಿ ಏನಜ್ಜಿ ಅದು ಕಿರ್ಚಾಡ್ಕೊಂಡು ಏನಾಯ್ತೀಗ? ಏನಾಯ್ತಾ? ಈ ಅನಿಶ್ದಿಂದ ನಿಮ್ಮಮ್ಮನ ಉಳಿಗಾಲ ಇಲ್ಲ ಕಡೆ. ಅಣ್ಣಮ್ಮನ ದೇವಸ್ಥಾನದಲ್ಲಿ ನಿಮ್ಮಮ್ಮ ಮಂಟೆ ಪ್ರದಕ್ಷಿಣೆ ಆಗ್ತದಾರಂತೆ. ಆ ಕೊನೆ ಮನೆ ಶಿವಮ್ಮ ಬಂದು ಹೇಳಿದ್ಲು, ಮಂಡಿ ಚಿಕ್ಕಿತ್ತು, ರಕ್ತ ಸುರಿತಾ ಇದೆಯಂತೆ. ನಕ್ಷತ್ರ ನಕ್ಷತ್ರ ಇರೋ ಬೈಕಲ್ಲಿ ಹೋಗೋಣ. ಏನಾಯ್ತು? ಯಾಕೆ ಹೀಗೆ ಓಡ್ತಿದ್ಯಾ? ನಮ್ಮಮ್ಮನ್ಗೆ ಸರಿ ಬನ್ನಿ, ನಮ್ಮ ಕಾರಲ್ಲೇ ಹೋಗೋಣ. ಒಪ್ಕೋ, ಅವಳು ನಮ್ಮ ಮಗಳಲ್ಲ ಅಂತ ಒಪ್ಕೋ. ಅಲ್ಲಿಗೆ ಸೇವೆ ನಿಲ್ಸ್ಬಿಡ್ತೀನಿ. ಹೂ ತರ ಮನೆ ಕರ್ಕೊಂಡು ಹೋಗ್ತೀನಿ. ಸುಮ್ನೆ ಕಷ್ಟ ಬೀಳ್ಬೇಡ. ಇಲ್ಲ ರೀ, ನಾನು ಒಪ್ಕೊಳ್ಳೋದಿಲ್ಲ. ಅವಳು ನಮ್ಮ ಮಗಳೇ, ನಾನು ಹೆತ್ತ ಮಗಳು. ಅದನ್ನ ಸಾಬೀತು ಮಾಡೋದಕ್ಕೋಸ್ಕರನಾದ್ರೂ ಈ ಸೇವೆನ ನಾನು ಪೂರ್ತಿ ಮಾಡ್ತೀನಿ. ಆಗ್ಲೇ ಮಂಡಿ ಕಿತ್ತು ರಕ್ತ ಬರ್ತಿದೆ. ಹಠ ಮಾಡದೆ ಎದ್ ನಡಿ. ಇಲ್ಲ ರೀ, ನನ್ನ ಕಾಲ್ ಬಿದ್ದು ಹೋದ್ರು ಸರಿ, ನಾನು ಈ ಸೇವೆನ ಪೂರ್ತಿ ಮಾಡೇ ಮಾಡ್ತೀನಿ. ಓ ಹಾಗೋ, ಮಾಡು ಮಾಡು. ಇನ್ನೂ 60-70 ಮೆಟ್ಲಿದೆ, ಹತ್ತು, ನಾನು ನೋಡ್ತೀನಿ. ನಡೀತೀನಿ, ನಡೀತೀನಿ. ಈ ಸೇವೆ ಪೂರ್ತಿ ಮಾಡೋದ್ರಿಂದ ನಕ್ಷತ್ರನ ಮಗಳು ಅಂತ ನೀವು ಒಪ್ಕೊಳ್ಳೋದಾದ್ರೆ ಜೀವನ ಪೂರ್ತಿ ನಾನು ಹೀಗೆ ಮಡ್ಡಿನಲ್ಲೇ ನಡೀತೀನಿ. ನನ್ನ ಮಗಳನ್ನ ನಾನು ಬಿಟ್ಕೊಡೋದಿಲ್ಲ. ಭೂಪತಿ, ಅಮ್ಮನ ಅವಸ್ಥೆ ಹೇಗಿದೆಯೋ ಈಗ? ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ನೋಡ್ರಿ, ನೀನು ಹೆದರ್ಕೊಂಬರ, ಏನೂ ಆಗಲ್ಲ. ಯಾರಿಗೆ ಮೊದಲು ಸಿಕ್ಕಿದ್ರು ಅವ್ರ ಮಂಡಿ ಸೇವೆ ಮಾಡ್ತಾ ಇದ್ರೆ ತಡೆದು ನಿಲ್ಸಿ, ಆಯ್ತಾ? ಶ್ವೇತಾ, ನೀವು ಹೀಗೆ ಹೋಗಿ, ನಕ್ಷತ್ರ ನೀ ಹೀಗೆ ಹೋಗು, ನಾನು ಹೀಗೆ ಹೋಗ್ತೀನಿ. ಬೇಗ. ಸದ್ಯ ಆ ಭೂಪತಿ ಆ ಕರಿಬೇಕಿಂದ ಹೋಗಿಲ್ಲ, ಇಬ್ರು ಬೇರೆ ಬೇರೆ ಕಡೆ ಹೋದ್ರು. ಮ್ಯಾಮ್, ಆ ಆಂಟಿ ಕಲ್ ಕಟ್ಟೋಗಿಂತ ಮುಂಚೆ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಬೇಗ ಬನ್ನಿ ಮ್ಯಾಮ್. ಈ ರೂಮ್ನಲ್ಲಿ ನನ್ಗೆ ಯಾಕೆ ಅಷ್ಟೊಂದು ಅರ್ಜೆಂಟ್? ಅಷ್ಟು ಭಕ್ತಿಯಿಂದ ಸೇವೆ ಮಾಡಕ್ ಬಂದವ್ರನ್ನ ತಡಿಬಾರ್ದು. ಅವ್ರ ಸೇವೆ ಅವ್ರು ಮಾಡ್ಲಿ, ನಮ್ ನಿಧಾನಕ್ಕೆ ಹೋದ್ರಾಯ್ತು. ಗಾಡ್, ಎಷ್ಟು ಬಿಸಿಲು! ಈ ಭೂಪತಿಗೋಸ್ಕರ ಧೂಳಲ್ಲೆಲ್ಲ ಓಡಾಡಿ ನನ್ನ ಸ್ಕಿನ್ ಟೋನೇ ಚೇಂಜ್ ಆಗಿಬಿಡಿದೆ. ಮದುವೆ ಆಗೋ ಅಷ್ಟರಲ್ಲಿ ಆ ನಕ್ಷತ್ರನ ಥರನೇ ಆಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ಹ್ಞೂ ಮ್ಯಾಮ್, ತುಂಬ ಬಿಸಿಲು. ಮಿಲ್ಲಿ, ಫುಲ್ ಬಾಡಿ ಮಸಾಜ್ ಆ್ಯಂಡ್ ಸ್ಪಾ ಬುಕ್ ಮಾಡು, ಸಂಜೆ ಹೋಗೋಣ. ವಾವ್, ನಂಗೂನಾ ಮ್ಯಾಮ್? ನಿನಗೆ ಯಾಕೆ? ಉಜ್ಜಿ ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ ಮ್ಯಾಮ್. ಇಡಿಯಟ್. ಮ್ಯಾಮ್, ಅಲ್ಲಿ ಹೌ ಫನಿ. ಈ ಆಂಟಿಗೆ ಏನಾದರೂ ಬುದ್ಧಿ ಇದೆಯಾ? ಏನೋ ನಂತರ ಬೆಳ್ಳಗೆ ಚೆನ್ನಾಗಿರೋ ಮಗಳಿದ್ದಿದ್ರೆ ಈ ಥರ ಸೇವೆ ಮಾಡಿದ್ರೆ ಅದಕ್ಕೊಂದು ಅರ್ಥ. ಹೋಗಿ ಹೋಗಿ ಆ ಕರಿಬೇಕುಗೋಸ್ಕರ ಇಷ್ಟೊಂದು ರಕ್ತ ಸುರಿಸ್ತಿದಾರಲ್ಲ, ಇವ್ರಿಗೇನಾದ್ರೂ ಬುದ್ಧಿ ಇದೆಯಾ? ಗಾಡ್. ಇವ್ರು ಈ ಥರ ಮಾಡ್ತಿರೋದು ನೋಡ್ತಿದ್ರೆ
ನನ್ನ ಪೇರೆಂಟ್ಸ್ ಕೈಲೂ ಈ ಥರ ಏನಾದರೂ ಮಾಡಿಸಿ ಅವ್ರು ನನ್ನ ಅಪ್ಪ ಅಮ್ಮ ಹೌದೋ ಅಲ್ವೋ ಅಂತ ಪ್ರೂವ್ ಮಾಡಬೇಕು ಅನ್ನಿಸ್ತದೆ. ಯಾಕೆ ಸುಸ್ತಾಗ್ತಿದ್ಯಾ? ಹತ್ತಕ್ಕಾಗ್ತಿಲ್ವಾ? ನನ್ಗೇನು ಆಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಹತ್ತುತ್ತೀನ್ರಿ. ಮತ್ ಹತ್ತು. ಯಾಕೆ ಸುಮ್ನೆ ಕೂತಿದ್ಯಾ? ಮಣ್ಣಿ ಮೇಲೆ ನಿಲ್ಲು. ಅಮ್ಮ ಅಮ್ಮ, ಇಲ್ಲಿ ಯಾರನ್ನಾದ್ರೂ ಮಂಡಿ ಸೇವೆ ಮಾಡ್ತಿರೋದು ನೋಡಿದ್ರ? ಒಂದು 55 ವಯಸ್ಸಿನ ಅಮ್ಮ. ಅಮ್ಮ ಅರ್ಜೆಂಟಾ, ನಾನು ಆಮೇಲೆ ಫೋನ್ ಮಾಡ್ಲಾ? ಏನೋ ಭೂಪತಿ, ಅಮ್ಮನ್ ಕೇಳೋ ಪ್ರಶ್ನೆನಾ ಇದು? ಅಮ್ಮನ ಹತ್ರ ಮಾತಾಡೋಷ್ಟು ಟೈಮ್ ಇಲ್ವೇನೋ ನಿನ್ಗೆ? ಅಮ್ಮ ಅದು ಹಾಗಲ್ಲಮ್ಮ, ನಾನೇನೋ ಬೇರೆ ಕೆಲಸದಲ್ಲಿದ್ದೀನಿ, ಅದಕ್ಕೆ. ಓ, ನನ್ನ ಮಗ ಅಷ್ಟೊಂದು ಬ್ಯುಸಿ ಆದ್ನಾ? ಅಮ್ಮನ ಫೋನ್ ಕಟ್ ಮಾಡೋಷ್ಟು? ಓ ಚೆನ್ನಾಗಿದೆ. ನಾನು ಈಗಲೇ ನನ್ನ ಮಗನ ಹತ್ರ ಮಾತಾಡಬೇಕು. ಮಾತಾಡು. ಸರಿ ಆಯ್ತು, ಹೇಳಮ್ಮ. ಯಾಕೋ ಭೂಪತಿ, ಟೆನ್ಷನಲ್ಲಿದ್ಯಾ? ಏನಾಯ್ತು ಕಂದ? ಅಮ್ಮ ಅದೊಂದು ದೊಡ್ಡ ಕತೆ. ನಕ್ಷತ್ರ ಇದ್ದಾಳಲ್ಲ, ಅವಳ ಫ್ಯಾಮಿಲಿ. ಭೂಪತಿ,